ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಗೆ ಬೆದರಿಕೆ ಹಾಕಿದ್ದ ಪುನೀತ್ ಸಂಪರ್ಕದಲ್ಲಿ ಯಾರಿದ್ರು? ಗೌರವ್ ಶೆಟ್ಟಿ ಹಾಗೆ ಕಿರಣ್ ರೆಡ್ಡಿ ಅನ್ನೋದು ಎಫ್ಎಸ್ಎಲ್ ವರದಿಯಲ್ಲಿ ಸದ್ಯ ದೃಢವಾಗಿದೆ. ಡೌಟ್ ಇತ್ತು, ಫೋನ್ ಅನ್ನ ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು. ಈಗ ಎಫ್ಎಸ್ಎಲ್ ವರದಿಯಲ್ಲಿ ದೃಢವಾಗಿದೆ. ಆರೋಪಿಗಳ ಪಾತ್ರ ಸಾಬೀತಾಗ್ತಿದ್ದ ಹಾಗೆ ಪೊಲೀಸರು ಬೆನ್ನು ಬೀಳ್ತಾರೆ. ಹಾಗಾಗಿ ಪೊಲೀಸರ ಕೈಗೆ ಸಿಗಬಾರದು ಅಂತ ತಲೆಮರೆಸಿಕೊಂಡು ಓಡಾಡ್ತಿದ್ದಾರೆ ಆರೋಪಿಗಳು. ಶೋಧ ಕಾರ್ಯ ನಡೀತಾ ಇದೆ. ನೋಟಿಸ್ ಸ್ವೀಕರಿಸದೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಎಫ್ಎಸ್ಎಲ್ ನಿಂದ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ವರದಿಯನ್ನ ಪಡೆದುಕೊಂಡಿದ್ದಾರೆ. ಪ್ರಕರಣ ದಾಖಲಾದ ದಿನದಿಂದ ನಾಪತ್ತೆಯಾಗಿದ್ರು ಗೌರವ್ ಹಾಗೆ ಕಿರಣ್ ಉದ್ಯಮಿಗಳು ಇವರಿಬ್ರು. ಇವರು ಪುನೀತ್ ಅವರ ಜೊತೆಗೆ ಕೈ ಜೋಡಿಸೋದ್ರ ಮೂಲಕ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯನ್ನ ಅಥವಾ ಪ್ರಮುಖ ಸಾಕ್ಷಿಯೊಂದಕ್ಕೆ ಬೆದರಿಕೆ ಹಾಕಿರುವುದು, ಕೊಲೆ ಬೆದರಿಕೆ. ಅದಾದ ನಂತರದಲ್ಲಿ ಪೊಲೀಸರು ಕೂಡ ಅವರ ಫೋನ್ಗಳನ್ನು ವಶಕ್ಕೆ ಪಡ್ಕೊಂಡು ಹೇಳಬೇಕಂದ್ರೆ ಅರೆಸ್ಟ್ ಮಾಡಿದ್ರು, ವಿಚಾರಣೆಗೊಳಪಡಿಸಿದ್ರು. ಅದಾದ ನಂತರದಲ್ಲಿ ಈಗ ಎಫ್ಎಸ್ಎಲ್ ವರದಿ ಬಂದಿದೆ. ಹೌದು, ನಿಕಟ ಸಂಪರ್ಕದಲ್ಲಿ ಇದ್ರು ಗೌರವ್ ಹಾಗೆ ಕಿರಣ್ ಅಂತ. ಯಾವಾಗ ವಿಚಾರ ಗೊತ್ತಾಯ್ತು, ನಮ್ಮ ಬುಡಕ್ಕೆ ಬಂದ್ಬಿಡುತ್ತೆ ಅಂತ ತಲೆಮರೆಸ್ಕೊಂಡು ಓಡಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಗೌರವ್ ಹಾಗೆ ಕಿರಣ್ ರೆಡ್ಡಿಗಾಗಿ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ, ಹುಡುಕಾಟ ನಡೆಸ್ತಿದ್ದಾರೆ. ಈ ಹಿಂದೆ ಪುನೀತ್, ವೇಣು, ಸುಹಾಸನ್ನ ಪೊಲೀಸರು ಬಂಧಿಸಿದ್ರು. ವಾಟ್ಸಾಪ್ ಮೂಲಕ ಪುನೀತ್ ಜೊತೆ ಸಂಪರ್ಕದಲ್ಲಿದ್ದ ಬಗ್ಗೆ ಮಾಹಿತಿ ಕೂಡ ಕಲೆ ಹಾಕಿದ್ರು. ಪುನೀತ್ ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಗೌರವ್, ಕಿರಣ್ ಎಸ್ಕೇಪ್ ಆಗಿರೋದು ಗೊತ್ತಾಗ್ತಿದೆ. ಗೌರವ್ ಜೊತೆ ಸಂಪರ್ಕದಲ್ಲಿದ್ದ ಪ್ರಭಾವಿ ಮಹಿಳೆಯ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ಗೌರವ್ ಶೆಟ್ಟಿ ಬಂಧನ ಆಗ್ಬಿಟ್ರೆ ಕೇಸ್ಗೆ ಹೊಸ ತಿರುವು ಸಿಗೋ ಸಾಧ್ಯತೆ ಇದೆ. ಸದ್ಯ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಗೌರವ್ ಹಾಗೆ ಕಿರಣ್. ಈ ಇಬ್ಬರು ಸದ್ಯದ ಆರೋಪಿಗಳ ಜೊತೆಗೆ ಮತ್ತೊಬ್ರು ಪ್ರಭಾವಿ ಮಹಿಳೆಯೂ ಇರೋದು. ಆ ಮಹಿಳೆ ಯಾರು, ಯಾವ ವಿಚಾರಕ್ಕೆ ಅವರು ಇನ್ವಾಲ್ವ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಯನ್ನ ನುಡಿಬಾರ್ದು ಅನ್ನುವಂತ ಕಾರಣಕ್ಕೆ ಯಾವ ರೀತಿಯ ಒತ್ತಡವನ್ನ ಹಾಕಲಾಗ್ತಿದೆ, ಇದೆಲ್ಲವೂ ಕೂಡ ಸದ್ಯ ನಿಗೂಢ ಪೊಲೀಸರ ತನಿಖೆಯಿಂದ ಹೊರಬರಬೇಕು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಲೈವ್ನ ಮೂಲಕ ಕೊಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಇಷ್ಟು ಹೊತ್ತು ಕೂಡ ನಾವು ಅಂದ್ರೆ ಒಂದು ಹಂತಕ್ಕೆ ನಾವು ಯೋಚನೆ ಮಾಡಬಹುದಾಗಿತ್ತು, ಓಕೆ ಗೌರವ್ ಇದ್ರು ಅಥವಾ ಪುನೀತ್ನ ಸಂಪರ್ಕದಲ್ಲಿದ್ರು ಅಂತ. ಬಟ್ ಈ ಪ್ರಭಾವಿ ಮಹಿಳೆಯ ಬಗ್ಗೆ ಏನು ಇನ್ವಾಲ್ವ್ಮೆಂಟ್ ಇದೆ, ಆಕೆ ಯಾರು ಅನ್ನೋದ್ರ ಬಗ್ಗೆ ಗೌರವ್ ಅರೆಸ್ಟ್ ಆದ ನಂತರವೇ ಗೊತ್ತಾಗಬೇಕಾ ಏನು? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಇದೆ. ಹೌದು ಡಯನಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಂತಹ ಒಂದು ಪ್ರಕರಣ ಕಾಮಾಕ್ಷಿ ಪೊಲೀಸರು ಭೇದಿಸಿರುವಂತಹ. ಅದರಲ್ಲಿ 3 ಜನ ಆರೋಪಿಗಳನ್ನ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾರೆ. ಆ ವಿಚಾರಣೆಯ ಸಂದರ್ಭದಲ್ಲಿ 3 ಜನ ಕಾನ್ಫರೆನ್ಸ್ ಕಾಲ್ ನಲ್ಲಿದ್ದು ಸಾಕ್ಷಿಗೆ ಬೆದರಿಕೆ ಹಾಕಿದ್ವಿ ಅಂತ ಕೂಡ ಒಪ್ಕೊಳ್ತಾರೆ. ಅದಾದ ಬಳಿಕ ಕೂಡ ಏನು ಒಂದು ಸುಹಾಸ್ ಇದ್ದಾನೆ, ಆತನ ಜೊತೆ ಮತ್ತಿಬ್ರು ಕಾನ್ಫರೆನ್ಸ್ ಕಾಲ್ ನಲ್ಲಿ ಇದ್ದವ್ರು ಯಾರು ಅಂತ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಹೇಳುವಂತಹದ್ದು ಗೌರವ್ ಮತ್ತು ಕಿರಣ್ ಎನ್ನುವಂತಹವರು. ಈ ಇಬ್ರು ಕೂಡ ಕಾನ್ಫರೆನ್ಸ್ ಕಾಲ್ ನಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಯಾವ ಒಂದು ವಿಚಾರ ತಿಳಿದಂತೆ ಈ ಇಬ್ರು ಕೂಡ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದಾರೆ. ಅವರನ್ನ ಹುಡುಕಾಟ ಮಾಡುವಂತಹ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಅವರು ಇದಾರಾ ಇಲ್ವಾ ಅನ್ನೋಂಥದ್ದು ಮೇಲ್ನೋಟಕ್ಕೆ ಆತ ಓರಲ್ ಆಗಿ ಹೇಳಿರ್ತಾನೆ. ಅದನ್ನ ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಆತನ ಕಾಲ್ ಡೀಟೇಲ್ಸ್ ಅನ್ನ ತೆಗಿತಾರೆ. ಅದಾದ ಬಳಿಕ ಕೂಡ ಕೆಲವು ಮೊಬೈಲ್ಗಳನ್ನ ಎಫ್ಎಸ್ಎಲ್ ಗೆ ಕಳಿಸ್ತಾರೆ. ಅದರ ವರದಿ ಕೂಡ ಬಂದಿದೆ, ಹೌದು ಅವರಿಬ್ರು ಇವನ ಜೊತೆ ಕಾನ್ಫರೆನ್ಸ್ ಕಾಲ್ ನಲ್ಲಿ ಇದ್ದಿದ್ದು ನಿಜ ಅಂತ ಹೇಳಿ. ಆದ್ರೆ ಈತನಿಗೆ ಮತ್ತೊಬ್ಬ ಪ್ರಭಾವಿ ಮಹಿಳೆಯರು ಕೂಡ ಫೋನ್ ಅನ್ನ ಮಾಡಿ ಹೇಳಿದ್ರು ಅಂತ ಹೇಳಿ. ಸುಹಾಸ್ಗೆ ಕರೆಯನ್ನ ಮಾಡಿ ಆಕೆ ಒಬ್ಬ ವ್ಯಕ್ತಿ ನಿನಗೆ ಫೋನ್ ಮಾಡ್ತಾರೆ, ಆತ ಏನ್ ಹೇಳ್ತಾನೋ ಆ ರೀತಿಯಾಗಿ ಆ ಸಾಕ್ಷಿಗೆ ಬೆದರಿಕೆಯನ್ನ ಹಾಕು ಅಂತ ಕೂಡ ಹೇಳಿರುವಂತದ್ದು ಆತ ಒಪ್ಕೊಂಡಿದ್ದಾನೆ. ಹಾಗಾಗಿ ಈ ಇಬ್ರು ವ್ಯಕ್ತಿಗಳು ಸಿಕ್ಕ ನಂತರ ಆ ಮಹಿಳೆ ಸೇರಿದಂತೆ ಇಬ್ಬರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೆದು ಹಾಜರುಪಡಿಸುವಂತಹ ಕೆಲಸಕ್ಕೆ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಅಂತ ಹೇಳಿದ್ರೆ, ಈ ಕೊಲೆ ಕೇಸ್ನಿಂದ ದರ್ಶನ್ ಅನ್ನ ಬಚಾವ್ ಮಾಡಬೇಕಾ ಅಥವಾ ಆತ ಪರ್ಮನೆಂಟ್ ಆಗಿ ಜೈಲಿನಲ್ಲೇ ಇರಬೇಕು ಅನ್ನೋ ರೀತಿಯಲ್ಲಿ ಮಾಡ್ಬೇಕನ್ನುವಂತಹ ಒಂದು ಹುನ್ನಾರ ನಡೀತಾ ಇದೆ ಅನ್ನೋಂಥದ್ದು ಇಲ್ಲಿ ನೋಡ್ಬೇಕಾಗಿರುವಂತದ್ದು. ಯಾಕಂದ್ರೆ ಈ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದೇ ಆದಂತಹ ವೇಳೆಯಲ್ಲಿ ಇದು ಮತ್ತಷ್ಟು ಪ್ರಭಾವ ಆಗುತ್ತೆ. ಹಾಗಾಗಿ ನ್ಯಾಯಾಧೀಶರು ಕೂಡ ಕೊಡುವಂತಹ ಬೇಲನ್ನು ಕೂಡ ಕೊಡೋದಿಲ್ಲ, ರಿಜೆಕ್ಟ್ ಮಾಡ್ತಾರೆ ಅಥವಾ ಒಳಗಡೆನೆ ಇರ್ಲಿ ಅನ್ನುವಂತಹ ಉದ್ದೇಶಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತಹ ಒಂದು ಜಟಿಲ ಪ್ರಶ್ನೆ. ಸೊ ಈ ಆರೋಪಿಗಳ ಬಂಧನದಂತ ಮತ್ತಷ್ಟು ವಿಚಾರಗಳು ಕೂಡ ತಿಳಿದು ಬರುವಂತಹದ್ದು ಡಯನಾ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.